ಇಲ್ಲ ಕಣೆ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದೀಯ. ನಿಜ ಹೇಳು, ನಿನಗೂ ಅಳಿಯಂದ್ರಿಗೂ ಏನು ಜಗಳ ಆಗಿಲ್ಲ ತಾನೇ? ಈಗೇನು ಜಗಳ ಆಡ್ಬೇಕಾ ಹೇಳು, ಜಗಳ ಆಡ್ತೀನಿ. ಈ ಥರ ಕೊಂಕು ಮಾತೆಲ್ಲ ನಿಲ್ಲಿಸಿ ಕೇಳಿದ್ದಕ್ಕಷ್ಟೇ ಉತ್ತರ ಕೊಡೆ. ನಿನಗೆ ಈ ರೀತಿ ಅನುಮಾನ ಯಾಕೆ ಬರುತ್ತೆ? ಯಾಕೆ ಬರುತ್ತೆ ಅಂದರೆ ನೀನು ಈ ರೀತಿ ನಡ್ಕೊಳ್ಳೋದ್ರಿಂದ. ಇತ್ತೀಚೆಗೆ ನಿನ್ನ ಅಳಿಯಂದ್ರ ಜೊತೆ ಫೋನಲ್ಲಿ ಮಾತಾಡಿರೋದನ್ನ ನಾನು ನೋಡೇ ಇಲ್ಲ. 3 ಹೊತ್ತು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನ್ನಿಂದ ಆಗಲ್ಲ. ನನಗೆ ಬೇರೆನೇ ಕೆಲಸ ಇರುತ್ತೆ. ಸುಮ್ಮನೆ ಏನೇನೋ ಮಾತಾಡಿ ನನಗೂ ಕೋಪ ಬರ್ಸ್ಬೇಡ. ಏನೇ ಕೋಪ ಬರೋದು? ನನ್ನ ಸಂಕಟ ಆತಂಕ ಎಲ್ಲ ನಿಮಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಕೈಯಲ್ಲಿ ಎಂಗೇಜ್ಮೆಂಟ್ ಉಂಗುರ ಇಲ್ಲ, ಕೇಳಿದ್ರೆ 100 ಮಾತಾಡ್ತೀಯ. ಈಗಿನ ಕಾಲದ ಹುಡುಗರು ನೀವು ಏನು ಮಾತಾಡ್ಕೊಂಡು ಏನು ನಿರ್ಧಾರಕ್ಕೆ ಬರ್ತೀರಾ ಅಂತ ಭಯ ಆಗಲ್ವಾ? ಅಂದ್ರೆ ಏನು? ನಾನು ಅವ್ರ ಜೊತೆ ಜಗಳ ಆಡಿ ನನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ರಿಂಗ್ ತೆಗ್ದು ಹಾಕಿದ್ದೀನಿ ಅಂತ ಯೋಚನೆ ನಿಂಗೆ? ನಿನ್ನ ಸಿಡಕ್ ಬುದ್ಧಿ ಗೊತ್ತಿರೋರು ಯಾರೇ ಆಗಲಿ ಇದೇ ರೀತಿ ಯೋಚನೆ ಮಾಡೋದು. ನಿಜ ಹೇಳು, ಏನಾಯ್ತು ಅಂತ? ವಾ, ನಿನ್ನ ಯೋಚನೆಗಳಿಗೆ ಮೊದಲು ಬ್ರೇಕ್ ಹಾಕು. ನಾನು ಅವರು ಜಗಳ ಆಡಿದ್ದೀವಿ ಅಂತ ತಾನೇ ನಿನ್ನ ಅನುಮಾನ. ಅದನ್ನ ಈಗಲೇ ಅವ್ರಿಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ತೀನಿ. ನೀನು ಒಳಗಡೆ ಹೇಗೆ ಬಂದೆ? ಚಕ್ರವ್ಯೂಹ ಬೇತ್ಸು ನಮಗೆ ಇದೆಲ್ಲ ದೊಡ್ಡ ವಿಷಯ. ಅದೇನು ದೊಡ್ಡ ವಿಷಯ ಅಲ್ಲ. ಒಳಗಡೆ ಬಂದು ಚಕ್ರವ್ಯೂಹದಿಂದ ಸೇಫಾಗಿ ಹೊರಗಡೆ ಹೋಗದೆ ಅದು ವಿಷಯ. ಅದೆಲ್ಲ ಓಕೆ, ನೀನು ಯಾಕೆ ಬಂದೆ? ವೈ ಐ ನಾಟ್ ಕಮ್? ಐ ಟಾಕ್ ಇಂಗ್ಲಿಷ್ ಕರೆಕ್ಟ್? ನೀನು ಇಂಗ್ಲಿಷು ಬರ್ಬೋದು, ಆದ್ರೆ ಈ ತರ ಕಳ್ಳತನ ಬರ್ತಾರೆ. ನಾನೇನ್ ಮಾಡ್ಲಿ? ನೆನ್ನೆ ನಾನು ನಾರ್ಮಲ್ ಆಗಿ ಬಂದೆ, ಆದ್ರೆ ಬಂದ್ ನಿಮ್ ಮನೆ ಆಚೆ ನಿಲ್ತಿದ್ದಾಗೆ ನಿಮ್ ಫ್ಯಾಮಿಲಿ ಅವರೆಲ್ಲ ನನ್ನ ಸರ್ಕಸ್ ಅಲ್ಲಿ ಇರೋ ಪ್ರಾಣಿ ನೋಡ್ದಾಗ ನೋಡಿದ್ರು. ಅದಕ್ಕೆ ಹಾರೋಗ್ಬಿಟ್ಯಾ? ಇಲ್ಲ, ಬೈಕಲ್ಲಿ ಹೋದೆ. ಹೌದು, ಪ್ರಾಣಿಗಳು ಸರ್ಕಸ್ ಅಲ್ಲಿ ತಾನೇ ಬೈಕೊಟ್ಟದು. ಅದಕ್ಕೆ ನಮ್ಮ ಮನೆಯವ್ರಾಗ ನೋಡಿರೋದು. ಅಮೂಲ್ ಬೇಬಿ, ಅಮ್ಮ ತಾಯಿ, ನೀನು ಇವಾಗ ಯಾಕೆ ಬಂದೆ ಅಂತ ಹೇಳ್ತೀಯೋ, ಇಲ್ಲಾಂದ್ರೆ ನಿನ್ನ ನೋಡ್ಬೇಕು ಅನ್ನಿಸ್ತು. ನೋಡು ಬಮೈದ, ನೀನು ಅವಳನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ಯಾ, ಆದ್ರೆ ಅವಳು ನಿನ್ನ ಅದಕ್ಕೂ ಮೇಲೆ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳ ಮನ್ಸಲ್ಲಿರೋದು ಸ್ನೇಹನ ಪ್ರೀತಿನ ಅಂತ ನೀನ್ ತಿಳ್ಕೊಬೇಕು. ಇಂಥ ಕನ್ಫ್ಯೂಷನ್ಗಳನ್ನೆಲ್ಲ ಬೇಗ ಕ್ಲಿಯರ್ ಮಾಡ್ಕೊಬೇಕು. ನಿನ್ಗೆ ನನ್ನನ್ನು ಯಾಕೆ ನೋಡ್ಬೇಕು ಅನ್ನಿಸ್ತು? ಅದು ಅದು ಯಾವುದು? ಅದು ನೀನೇ ಹೇಳಬೇಕು ಅಮೂಲ್ ಬೇಬಿ. ನಾನು ಅದೇ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಹೇಳು ಸತ್ಯ, ನಿನಗೆ ನಾನು ನೋಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಮಾತಾಡ್ ಸತ್ಯ, ನನ್ಗೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ನಿನಗೆ ನಾನು ನೋಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಹಾ ಹೇಳು. ನಾನ್ ಇಲ್ಲಿಗೆ ದಿವ್ಯಾ ಅವ್ರು ಯಾಕೆ ಕಾಲ್ ಮಾಡ್ತಾ ಇದಾರೆ? ಅದು ವಿಡಿಯೋ ಕಾಲು. ಅವ್ರೇನಾದ್ರೂ ಇಲ್ಲಿ ಸತ್ಯ ಇರೋದು ನೋಡಿದ್ರೆ ಅಷ್ಟೇ ಕತೆ. ಇವಾಗ್ಲೇ ಅಪ್ರೂಪಕ್ಕೆ ಮಾತಾಡ್ತಾ ಇದೀವಿ. ಆಮೇಲೆ ಅವ್ರ ಕಾಲ್ಗೂ ಸಿಗಲ್ಲ, ಕೈಗೂ ಸಿಗಲ್ಲ. ಓ ಗಾಡ್, ಹೇಗೆ ರಿಸೀವ್ ಮಾಡ್ಲಿ? ರಿಸೀವ್ ಮಾಡಿಲ್ಲ ಅಂದ್ರೂ ಬೇಜಾರು ಮಾಡ್ಕೋತಾರೆ. ಈಗ ಏನಪ್ಪ ಮಾಡೋದು? ಉರ್ಮಿಳಾ, ಸತ್ಯನ್ ನೋಡಿದ್ಯೇನೆ? ಅಯ್ಯೋ ರಾಮ, ಅಕ್ಕ ದಿನ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಧ್ಯಾನ ಮಾಡ್ತಿದ್ ನಿನಗೆ ಇವತ್ತು ನಿನಗೆ ಗೊತ್ತಿಲ್ಲದೆ ಆ ಸತ್ಯ ಧ್ಯಾನ ಮಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ? ಇಲ್ಲ ಉರ್ಮಿಳಾ, ಅವಳು ಇಲ್ಲಿಗೆ ಬಂದಿದ್ದಾಳೆ, ನನಗೆ ಗೊತ್ತು. ಇಲ್ಲೇ ಇಲ್ಲೋ ನಮ್ಮ ಮನೇಲಿ ಇದ್ದಾಳೆ. ನಮ್ಮ ಮನೇಲೆ ಇದ್ದಾಳಾ? ಹಾ. ಹಾಗಾದ್ರೆ ಹೋಗು, ಮನೆಯೆಲ್ಲ ಹುಡ್ಕು, ಅವಾಗ ನಿನಗೂ ಸಮಾಧಾನ ಆಗುತ್ತೆ. ಮನೇಲೆಲ್ಲ ಹುಡ್ಕೊಂಡು ಬಂದೆ ಕಣೆ, ಆದ್ರೆ ಎಲ್ಲೂ ಕಾಣಿಸ್ಲಿಲ್ಲ. ಏನಕ್ಕ ನಿನ್ ಮಾತಿನ ಅರ್ಥ? ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣಲಿಲ್ಲ, ಆದ್ರೆ ಅವಳ ನಮ್ಮ ಮನೆಗೆ ಬಂದಿದ್ದಾಳೆ ಅಂದ್ರೆ ನಿನ್ ಪ್ರಕಾರ ಏನು ಮಾಯ ಆಗ್ಬಿಟ್ಟಿದ್ದಾಳೆ ಅಂತನಾ? ಏನೋ ಗೊತ್ತಾಗ್ತಿಲ್ಲ ಕಣೆ ನನಗೆ. ಓ ರಾಮ, ಗೊತ್ತಾಗ್ತಿಲ್ಲ ಅಲ್ಲ, ಅವಳು ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದೇ ಇಲ್ಲ. ಬಂದಿದ್ರೆ ಅವಳು ಕಾಣಿಸ್ತಿದ್ಲು, ಅದರಲ್ಲೂ ತಮ್ಮ ಕಣ್ಣಿಗೆ ಮೊದಲು ಬೀಳ್ತಿದ್ಲು.
ಅಕ್ಕ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಹೋಗು, ಒಳಗಡೆ ಹೋಗಿ ಕೆಲಸ ಏನಿದೆ ನೋಡು. ಇನ್ನೇನು ಬಾಬಾ ಬರೋ ಹೊತ್ತಾಯ್ತು. ಇಲ್ಲ ಊರ್ಮಿ, ಸುಮ್ಮನೆ ಇರು. ಅಯ್ಯೋ ನೀನು ಹೋಗಕ್ಕ. ಅಕ್ಕ ನಾನು ಒಳಗೋಗು ಅಂದರೆ ಸರಿ, ಅಲ್ಲೇ ಹೋಗು. ಆದ್ರೆ ಆ ಸತ್ಯನ ಧ್ಯಾನ ಬಿಡು. ಏನಾಗಿದೆಯೋ ಈ ನಮ್ಮ ಅಕ್ಕನಿಗೆ. ಅಳಿಯಂದ್ರು ನಿನ್ನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ವಲ್ಲೇ? ಇರಮ್ಮ, ಫೋನ್ ನೋಡಿಲ್ಲ ಅನ್ಸುತ್ತೆ, ಮತ್ತೆ ಟ್ರೈ ಮಾಡ್ತೀನಿ. ಅದು ನಾನು ಏನ್ ಕೇಳ್ದೆ? ಹಾ, ದಿವ್ಯ ಅವ್ರು ಮತ್ತೆ ಕಾಲ್ ಮಾಡ್ತಾ ಇದಾರಲ್ಲಪ್ಪ. ಅದು ಅಲ್ದೆ ಇವಳು ಇಲ್ಲೇ ಇದ್ದಾಳೆ. ಏನಪ್ಪ ಮಾಡೋದು? ಏನಾಯ್ತು ಅಮೂಲ್ ಬೇಬಿ? ಯಾರ್ದು ಫೋನು? ನೀನ್ ಯಾಕೆ ಇಷ್ಟು ಟೆನ್ಷನ್ ಇದೆಯಾ? ಅದು ಸತ್ಯ ಅದು ಆಫೀಸ್ ಕ್ಲೈಂಟ್ ಮೀಟಿಂಗ್ ವಿಡಿಯೋ ಕಾಲಲ್ಲಿ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯಾ? ಫೋನ್ ರಿಸೀವ್ ಮಾಡಿ ಮಾತಾಡು. ಅದ್ ಹೇಗ್ ಸಾಧ್ಯ? ನೀನ್ ಇಲ್ಲೇ ಇದೆಯಲ್ಲ. ನಾನಿದ್ರೇನು ನಿನ್ ತಲೆ ಮೇಲೆ ಕೂತಿದ್ದೀನಿ. ಸುಮ್ನೆ ಫೋನ್ ರಿಸೀವ್ ಮಾಡಿ ಮಾತಾಡು. ಏ ಶರ್ಟ್ ಹಾಕೋ. ಹಾಯ್. ಹಾಯ್. ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ಡ್ರಾಯಿಂಗ್ ಮಾಡ್ತಾ ಇದ್ದೆ. ಹೌದಾ? ವೆರಿ ನೈಸ್. ನೀವು ಮಾಡಿರೋ ಡ್ರಾಯಿಂಗ್ನ ನಾನು ನೋಡ್ಬೋದಾ? ವೈ ನಾಟ್? ಶೋರ್. ಅದು ಕರೆಂಟ್ ಹೋಗ್ಬಿಡಿದೆ, AC ಬೇರೆ ವರ್ಕ್ ಆಗ್ತಲ್ಲ, ಅದಕ್ಕೆ ತುಂಬಾ ಶೆಕೆ. ಹಾ, ಆರತಿ